ನಿಮ್ಮ ಪ್ರಕಾರ ಇದು ಬರೀ ಮೊಟ್ಟೆ ಆಯಿತಾ, ಬಟ್ ನನ್ನ ಪ್ರಕಾರ ಇದು ಬೆಸ್ಟ್ ಮಲ್ಟಿವಿಟಮಿನ್, ಬೆಸ್ಟ್ ಪ್ರೋಟೀನ್ ಮತ್ತು ಬೆಸ್ಟ್ ಬ್ರೇಕ್ಫಾಸ್ಟ್. ಯಾಕಂದರೆ ಇದರಲ್ಲಿ ವಿಟಮಿನ್ ಸಿ ಬಿಟ್ಬಿಟ್ಟು ಮಿಕ್ಕಿದ್ದೆಲ್ಲ ವಿಟಮಿನ್ ಸಿ ಆಯಿತಾ, ಮತ್ತು ಬೆಸ್ಟ್ ಪ್ರೋಟೀನ್ ಅಂತ ಹೇಳಿದೆ. ಈಗ ನೀವು ಜಿಮ್ಗೆ ಹೋಗ್ತಾ ಇರ್ತೀರಾ, ನಿಮಗೆ ವೇ ಪ್ರೋಟೀನ್ ಅದು ಇದು ತೊಗೋತಾ ಇರ್ತೀರಾ, ಗ್ಯಾಸ್ಟ್ರಿಕ್ ಇಶ್ಯೂ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಆದರೆ ಈ ಮೊಟ್ಟೆ ತೊಗೊಳೋದ್ರಿಂದ ಇದು ನ್ಯಾಚುರಲ್ ಆಗಿ ನಿಮ್ಮ ಬಾಡಿಲಿ ಡೈಜೆಷನ್ ಆಗುತ್ತೆ. ಮತ್ತು ಬೆಸ್ಟ್ ಬ್ರೇಕ್ಫಾಸ್ಟ್ ಅಂತ ಹೇಳಿದೆ, ನಿಮ್ಮ ಬೆಳಗ್ಗೆ ಟಿಫಿನಲ್ಲಿ ಈ ಮೊಟ್ಟೆ ಇರಲೇಬೇಕು. 2 ರಿಂದ 3 ನೀವು ತಿನ್ಬೋದು ದಿನಕ್ಕೆ. ಮಾರ್ನಿಂಗ್ ತೊಗೊಳೋದು ತುಂಬ ಒಳ್ಳೆಯದು. ಯಾಕಂತಂದರೆ ಈಗ ಮಾರ್ನಿಂಗಲ್ಲಿ ಬರೀ ನೀವು ಚಿತ್ರಾನ್ನ ಪುಳಿಯೋಗರೆ ಈ ಥರ ಊಟ ಮಾಡ್ತೀರಾ ಅಂತ ಅಂದ್ಕೊಳ್ಳಿ, ಇದರಲ್ಲಿ ಏನಾಗುತ್ತೆ, ನಿಮ್ಮ ಕಾರ್ಬೋಹೈಡ್ರೇಟ್ ಜಾಸ್ತಿ ತಿಂತೀರಾ, ಸೊ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗುತ್ತೆ, ಡಯಾಬಿಟಿಸ್ ಆಗುತ್ತೆ. ಅದೇ ಇದನ್ನ ಪ್ರೋಟೀನ್ನ ಜಾಸ್ತಿ ತಿನ್ನೋದ್ರಿಂದ ನಿಮ್ಮ ಬಾಡಿಲಿ ಗ್ಲೂಕೋಸ್ ಸ್ಪೈಕ್ ಆಗಲ್ಲ. ಗ್ಲೂಕೋಸ್ ಸ್ಪೈಕ್ ಆಗಿಲ್ಲ ಅಂತ ಅಂದರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಲ್ಲ, ಇನ್ಸುಲಿನ್ ರೆಸಿಸ್ಟೆನ್ಸ್ ಇಲ್ಲ ಅಂತಂದರೆ ಡಯಾಬಿಟಿಸ್ ಇಲ್ಲ. ಮತ್ತೆ ನಿಮಗೆ ಬೇಕಾಗಿರೋ ದಿನ ಪ್ರೋಟೀನ್ ಇದು ನಿಮಗೆ ಒದಗಿಸುತ್ತೆ. ನಿಮ್ಮ ಹೆಲ್ತ್ ಅಂದರೆ ಅರ್ಥ ಮಾಡ್ಕೊಳ್ಳಿ, ನಿಮಗೆ ಎಷ್ಟು ಮಾಂಸ ಇದೆ ಅದು ನಿಮ್ಮ ಹೆಲ್ತು ಆಯಿತಾ. ನಿಮಗೆ ಮಾಂಸ ಜಾಸ್ತಿ ಬೇಕಂದರೆ ಪ್ರೋಟೀನ್ ತಿನ್ನಬೇಕು. ಮತ್ತು ಪ್ರೋಟೀನ್ನ ಮೇನ್ ಮತ್ತು ಲೋ ಕಾಸ್ಟ್ ಇಂಪಾರ್ಟೆಂಟ್ ಸೋರ್ಸು ಈ ಮೊಟ್ಟೆ. ಮೊಟ್ಟೆದಲ್ಲಿ ಹೆಚ್ಚು ಈ ಮೊಟ್ಟೆ ತಿನ್ನಿ. ಮೊಟ್ಟೆ ಹೆಂಗೆ ತಿನ್ನೋದು, ಈ ವೈಟ್ ಮಾತ್ರ ತಿನ್ನಬೇಕಾ, ಎಲ್ಲೋ ಮಾತ್ರ ತಿನ್ನಬೇಕಾ, ಈ ಥರ ಡೌಟ್ ಇದೆಯಲ್ಲ. ವೈಟು ಎಲ್ಲ 2 ತಿನ್ನಿ. ನೀವು 3ವರೆಗೂ ವೈಟು ಎಲ್ಲ 2 ತಿನ್ನಿ ಆಯಿತಾ. ಈಗ ನಾನು ಡೈಲಿ 5 ತಿಂತೀನಿ, ನಾನು ವೈಟು ಎಲ್ಲ 2 ತಿಂತೀನಿ. ಯಾಕಂದರೆ ನಾನು ವೆಯ್ಟ್ ಗೇನ್ ಮಾಡಬೇಕು. ಸೊ ನನಗೆ ಇದರಲ್ಲಿ 2 ಬೇಕಾಗುತ್ತೆ. ಮತ್ತು ಕೊಲೆಸ್ಟ್ರಾಲ್ ಬಗ್ಗೆ ಡೌಟ್ ಇರುತ್ತಲ್ವ, ಸರ್ ಎಲ್ಲೋ ಪಾಟ್ ತಿಂದರೆ ಇದು ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಈಗ ಡಯಟಿಂದ ನೀವೇನು ತಗೋತೀರಾ ಅದು ನಿಮ್ಮ ಬಾಡಿಲಿ ಕೊಲೆಸ್ಟ್ರಾಲ್ನ ತುಂಬ ಜಾಸ್ತಿ ಮಾಡಲ್ಲ ಆಯಿತಾ. ನಿಮ್ಮ ಬಾಡಿ ಓನಾಗಿ ಪ್ರೊಡಕ್ಷನ್ ಮಾಡುತ್ತೆ, ನಿಮ್ಮ ಲಿವರ್ ಪ್ರೊಡಕ್ಷನ್ ಮಾಡುತ್ತೆ, ಅದು ನಿಮಗೆ ಬಾಡಿಲಿ ಕೊಲೆಸ್ಟ್ರಾಲ್ನ ಜಾಸ್ತಿ ಮಾಡುತ್ತೆ. 85% ನಿಮ್ಮ ಲಿವರ್ ಪ್ರೊಡಕ್ಷನ್ ಮಾಡುತ್ತೆ, ಅದರಿಂದ ಜಾಸ್ತಿ ಆಗುತ್ತೆ. ಸೊ ನೀವು 3 ಮೊಟ್ಟೆವರೆಗೂ ತಗೋತಿದ್ದೀರಾ ಅಂತಂದರೆ ನೀವು ಆ ಎಲ್ಲೋ ಪಾಟ್ನು ಸೇರಿಸೇ ತಿನ್ನಿ, ಇದರಿಂದ ನಿಮ್ಗೇನು ತೊಂದರೆ ಆಗಲ್ಲ ಆಯಿತಾ. ಸೊ ಇದಾಗಿತ್ತು ಒಂದು ಮೊಟ್ಟೆ ಯಾಕತ್ತೆ. ಈಗ ಹೆಚ್ಚು ವಿಡಿಯೋಗೋಸ್ಕರ ಏನು ಮಾಡಬೇಕು, ಫಾಲೋ ಮಾಡ್ಕೋಬೇಕು. ಯಾಕಂದರೆ ನಿಮ್ಮ ಆರೋಗ್ಯ ನನ್ನ ಆದ್ಯತೆ. ಧನ್ಯವಾದ.